ಅಂತಿಂತ ವಸ್ತು ಅಲ್ಲ, ಶಕ್ತಿ ಧಾರಣೆ ಆಗ್ಬೇಕಾಗಿರೋ ಮಾಂಗಲ್ಯ. ಈ ಸರ್ತಿ ನೋಡೇ ಬಿಡೋಣ, ಬಾ ಅಮ್ನೋರ ಇಲ್ಲ ನಾವಾ ಅಂತ. ಭೈರವ, ಹೇಳು ಏನ್ ಮಾಡೋದಂತ. ಜೈ ಮಹಾಕಾಲ. ಈ ಸೃಷ್ಟಿ ನನ್ನದೇ ಚಿತ್ತದಾಟ, ಆದಿಮಾಯೆ ನಾನು. ಆದರೆ ನನ್ನದೇ ಆಟದಲ್ಲಿ ನಾನೊಂದು ಹೆಣ್ಣು, ಪರಶಿವನನ್ನು ಒಲಿದು ಮದುವೆ ಆದವಳು. ಮುತ್ತೈದೆ ಶಕ್ತಿ ಇರೋದು ಆಕೆಯ ಮಾಂಗಲ್ಯದಲ್ಲಿ. ನನ್ನ ಮಕ್ಕಳೇ ನನ್ನ ಮಾಂಗಲ್ಯ ಕಳೆದಿದ್ದಾರೆ. ಮಕ್ಕಳ ಮೇಲಿನ ಮಮಕಾರ ನನ್ನ ಮುತ್ತೈದೆತನಕ್ಕೆ ಮುಳುವಾಯಿತು. ಮಕ್ಕಳ ಮೇಲಿನ ಪ್ರೀತಿಗೆ ಕಟ್ಟು ಬಿದ್ದಿದ್ದೇ ತಪ್ಪಾಯಿತು. ಇರಲಿ, ಎಷ್ಟೋ ತಾಯಿಂದರು ಮಕ್ಕಳ ಕೈಲಿ ಅನುಭವಿಸುತ್ತಿರುವ ನೋವು ಇದೇ ಅಲ್ಲವೇ? ಇದು ನನ್ನ ಅನುಭವಕ್ಕೆ ಈಗ ಬಂದಿದೆ. ಆದರೆ ನಾಳೆ ಗೋಧೂಳಿ ಮುಹೂರ್ತದಲ್ಲಿ ನನಗೆ ಮಾಂಗಲ್ಯ ಧಾರಣೆ ಆಗಲೇಬೇಕು. ಮುತ್ತೈದೆ ಪೂಜೆ ನಡಿಲೇಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ಅದೇನು ಅಂತ ಹೇಳು ತಾಯಿ. ಇದು ಸಹಾಯ ಅಲ್ಲ, ನನ್ನ ಕರ್ತವ್ಯ ಅಂತ ಮಾಡ್ತೀನಿ. ಮೆಚ್ಚಿದೆ ಮಾರಿಗುಡಿ, ನೀನು ಮೆಚ್ಚಿದೆ. ಯಾವತ್ತೂ ಹೆಣ್ಣಿನ ಹಿಂದೆ ಸುತ್ತಾ ಇರೋ ನೀನು ಇವತ್ತು ನಾವು ಹೇಳಿದಾಗೆ ಬಹಳ ನಿಷ್ಠೆಯಿಂದ ಈ ಹುತ್ತಾನ ಕಾವಲು ಕಾಯ್ತಾ ಇದ್ದೆ. ಶಬಾಷ್. ಅಲ್ಲ ಕಡ್ಕಿ, ನೀನ್ ಮಾಡಿರೋದು ಮಾಯದ ಹುತ್ತ, ಅದರ ಸುತ್ತ ಮಂಡಲ ಎಳೆದು ದಿಗ್ಬಂಧನ ಹಾಕಿದ್ಯಾ. ನೀನಲ್ದೆ ಮತ್ಯಾರೋ ಅದನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ನನ್ ಯಾಕೆ ಕಾವಲು ಹಾಕಿದ್ಯಾ ಅಂತ ಅರ್ಥ ಆಗ್ಲಿಲ್ಲ. ಅಪ್ಶಕ್ನಕ್ಕೆ 100 ದಾರಿ ಮಾರಿಗುಡಿ. ಯಾವುದೇ ಕಾರಣಕ್ಕೂ ಇದಕ್ಕೆ ವಿಘ್ನ ಬರಬಾರ್ದು. ನಮ್ಮ ಕಣ್ತಪ್ಪಿಸಿ ನಮ್ಮ ಮೀರಿದ ಶಕ್ತಿಗಳು ನಮಗೆ ಭಂಗ ತಂದ್ರೆ ನಾವು ಕೈ ಹೊಸ್ಕೋಬೇಕಾಗುತ್ತೆ. ಅದಕ್ಕೆ ಈ ಜಾಗ್ರತೆ, ಈ ಕಾವಲು ಬಿಗಿಯಾಗಿರ್ಲಿ, ನಿಗಾ ಇರ್ಲಿ. ನಾಳೆ ಪೂಜೆ ಬಗ್ಗೆ ಮಾತಾಡ. ನಾಳೆ ಸೂರ್ಯ ಮುಳುಗಿದ ಮೇಲೆ ನಾನು ಭೈರವ ಕಲ್ಯಾಣಿ ತಟದಲ್ಲಿ ಪೂಜೆ ಶುರು ಮಾಡ್ತೀವಿ. ತುಂಬಾ ಸೂಕ್ಷ್ಮವಾದ ಸಾಧನೆ ಇದು. ಸರಿಯಾಗಿ ಸಿದ್ಧಿಯಾದ್ರೆ ಇಡೀ ಕಲ್ಯಾಣಿ ನಮ್ಮ ವಶವಾಗುತ್ತೆ. ಯಾವುದೇ ಕಾರಣಕ್ಕೂ ಪೂಜೆಗೆ ಭಂಗ ಬರಬಾರ್ದು. ಅದರಲ್ಲೂ ಪೂಜೆ ಆಗೋ ಜಾಗದಲ್ಲೇ ಸ್ತ್ರೀ ಪ್ರವೇಶ ನಿಷಿದ್ಧ. ಯಾವ ಹೆಣ್ಣು ಬರದ ಹಾಗೆ ನೋಡ್ಕೋಬೇಕು. ನಾನ್ ನೋಡ್ಕೋತೀನಿ ಕಾಲರದ ಸಿದ್ದೇಶ್ವರ ಕಡ್ಕಿ. ನೀನಿಲ್ಲೇ ಇರು ಮಾರಿಗುಡಿ. ನಾಳೆ ಸಂಜೆ ಗೋಧೂಳಿ ಮುಹೂರ್ತಕ್ಕೆ ಮುತ್ತೈದೆ ಪೂಜೆ. ಅಲ್ಲಿ ತನಕ ತ್ರಿಪುರ ಸುಂದರಿ ಅಮ್ಮನವರ ಈ ಮಾಂಗಲ್ಯ ಹುತ್ತ ಬಿಟ್ಟು ಅವಳ ಕತ್ತು ಸೇರಬಾರ್ದು. ಆಗ್ಲಿ, ಕಲ್ಯಾಣಿ ಬಂದೋಬಸ್ತು ನಾನು ನೋಡ್ಕೊಳ್ತೀನಿ. ಈಗ್ಲಾದ್ರೂ ಬಗ್ಬೇಕು ಆ ನಿನ್ನ ಅಮ್ಮನವರು ವಿರೂಪಾಕ್ಷ. ಎರಡೆರಡು ಪೆಟ್ಟು ಸಹಿಸ್ಕೊಳ್ಳಕ್ಕೆ ಆ ನಿನ್ನ ಅಮ್ಮನವ್ರಿಗೆ ಸಾಧ್ಯ ಇಲ್ಲ. ಅಂಥ ಬಲವಾದ ಪೆಟ್ಟು ನಾಳೆ ಗೊತ್ತಾಗುತ್ತೆ. ಚಕ್ರಾಪುರಿಲಿ ನಡೆಯೋದು ಅಮ್ಮನವ್ರ ಆಟನ ಇಲ್ಲ ನಮ್ದ ಅಂತ.
ನನ್ನ ನಡೆ ನಿಜವಾದ್ರೆ ನಾವು ಗೆಲ್ಲೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ವಿರೂಪಾಕ್ಷ. ನಾವು ಗೆಲ್ಲೋ ಗಳಿಗೆ ಹತ್ರ ಬಂತು. ಬಾಬಾ, ನನಗಿದು ಯಾಕೋ ಸರಿ ಬರ್ತಾ ಇಲ್ಲ ಅನ್ನಿಸ್ತಿದೆ. ಯಾವುದು ರುದ್ರ? ಬಾಬಾ, ನಾವಿಲ್ಲಿಗೆ ಬಂದಿರೋದು ಯಾಕೆ? ನಾಗಿಣಿನ ಹುಡುಕಿ ಅವಳನ್ನ ವಶಪಡಿಸ್ಕೊಳ್ಳೋದಕ್ಕೆ. ಆದರೆ ನೀವಿಲ್ಲಿ ಮಾಡ್ತಾ ಇರೋದು, ಆ ಕಡಕಿ ನಿಮ್ಮ ಶಕ್ತಿಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾನೆ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕಾ ಬಾಬಾ? ರುದ್ರ, ಆ ಕಡ್ಕಿ ಸಾಮಾನ್ಯದನ್ನಲ್ಲ, ಅಘೋರ ಶಕ್ತಿಗಳನ್ನ ವಶಪಡಿಸ್ಕೊಂಡಿರೋನು. ನನಗಿಂತ ಹೆಚ್ಚಲೆದ್ದಿದ್ದರು ನನ್ನಷ್ಟೇ ಶಕ್ತಿಶಾಲಿ. ನಾನು ಈ ಚಕ್ರಪುರಿಗೆ ಕಾಲಿಟ್ಟ ತಕ್ಷಣ ನನ್ನೆಲ್ಲ ಶಕ್ತಿ ಸಿದ್ಧಿ ತಿಳಿತು ಅವನಿಗೆ. ನನಗೆ ತಿಳಿದ ಹಾಗೆ ಅವನು ನಿಮ್ಮಷ್ಟೇ ಶಕ್ತಿವಂತನಾಗಿರ್ಬೋದು, ಆದರೆ ಅವನಿಗೆ ನಾವ್ಯಾಕೆ ಸಹಾಯ ಮಾಡಬೇಕು? ಅದರಿಂದ ನಮಗೇನು ಉಪಯೋಗ? ನಾವಿಲ್ಲಿಗೆ ಬಂದಿರೋದು ನಾಗಿಣಿಗೋಸ್ಕರ. ಉಪಯೋಗ ಇದೆ ರುದ್ರ. ಇದು ಮಂತ್ರ ತಂತ್ರಗಳ ವಿಚಾರ, ನಿನಗೆ ತಿಳಿಯಲ್ಲ. ಅದು ಅಲ್ಲದೆ ಇಡೀ ಚಕ್ರಪುರಿಯಲ್ಲಿ ಆತನ ಮಾಯಾವಿ ಶಕ್ತಿಯ ಹೆಜ್ಜೆ ಗುರುತಿದೆ. ಅವನ ಸಹಾಯ ಇಲ್ಲದೆ ನಾವು ಈ ಚಕ್ರಪುರಿಯಲ್ಲಿ ಏನೂ ಸಾಧನೆ ಮಾಡೋದಿಕ್ಕಾಗಲ್ಲ. ಅದು ಸರಿ ಬಾಬಾ, ಆದರೆ ನಾಗಿಣಿನ ಹುಡ್ಕೋದನ್ನು ಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ ರುದ್ರ? ಯಾರ್ದೋ ಸಹಾಯಕ್ಕೋಸ್ಕರ ನಾನು ನನ್ನ ಕೆಲಸನ ಮರೆಯೋಷ್ಟು ದಡ್ಡ ಅಲ್ಲ, ಖಂಡಿತವಾಗ್ಲೂ ಇಲ್ಲ. ಆ ನಾಗಿಣಿ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾಳೆ. ಅವಳು ಈ ಚಕ್ರಪುರಿಗೆ ಬರ್ತಾಳೆ, ಬಂದು ಅಮ್ಮನವರಿಗೆ ಸಹಾಯ ಮಾಡ್ತಾಳೆ. ಅಮ್ಮನವ್ರನ್ನ ಈ ಬಂಧನದಿಂದ ಬಿಡುಗಡೆ ಮಾಡೋದಿಕ್ಕೆ ಸಹಾಯ ಮಾಡಿ ಮಾಡ್ತಾಳೆ. ಅದು ಹೇಗಷ್ಟು ಖಚಿತವಾಗಿ ಹೇಳ್ತೀರಾ ಬಾಬಾ? ರುದ್ರ, ಚಕ್ರಪುರಿಗೆ ಯಾರು ಸುಮ್ಮನೆ ಬರಲ್ಲ. ಇದು ಅಂತಿಂತ ಜಾಗ ಅಲ್ಲ, ಬಹಳ ಪ್ರಬಲವಾದ ಶಕ್ತಿ ಪೀಠ. ನಾಗಿಣಿಗೆ ಅಮ್ಮನವರ ಅನುಗ್ರಹ ಆಗಿರಬೇಕು. ಹಾಗಾಗಿ ಆ ನಾಗಿಣಿ ಇಲ್ಲಿ ಬರ್ತಾಳೆ ಅಂತ ನನಗೆ ಖಚಿತವಾಗಿ ಗೊತ್ತಾಗಿರೋದು. ಆ ನಾಗಿಣಿ ಬರ್ತಾಳೆ, ಬಂದು ಅಮ್ಮನವರಿಗೆ ಸಹಾಯ ಮಾಡ್ತಾಳೆ. ದೇವಸ್ಥಾನದ ಹೊಸಲು ದಾಟಲೇಬೇಕು. ದಾಟಿದ ತಕ್ಷಣ ನಮ್ಮ ವಶಕ್ಕೆ ಸಿಗ್ತಾಳೆ. ರುದ್ರ, ಒಂದು ಮಾತು ಹೇಳು, ನಿನಗೆ ನನ್ನ ಮೇಲೆ, ನನ್ನ ಮಂತ್ರ ಶಕ್ತಿ ಮೇಲೆ ಅನುಮಾನ ಇದೆಯಾ? ಇಲ್ಲ ಬಾಬಾ, ಅನುಮಾನ ಅಂತ ಏನಲ್ಲ. ಇಲ್ಲಿಗೆ ಬಂದು ನಮ್ಮ ಸಮಯ ಎಲ್ಲ ವ್ಯರ್ಥ ಆಗುತ್ತೇನೋ, ನಿಮ್ಮ ಶಕ್ತಿಗಳೆಲ್ಲ ದುರುಪಯೋಗ ಆಗುತ್ತೇನೋ ಅಂತ ಆತಂಕ ಅಷ್ಟೇ. ಹೆದರು ಬೇಡ ರುದ್ರ, ನಾಗಮಣಿ ನಮ್ದು ಹಾಗೆ ಆಗುತ್ತೆ. ನಾವು ಅವರಿಗೆ ಶ್ರೀಚಕ್ರ ಪಡೆಯೋದಕ್ಕೆ ಸಹಾಯ ಮಾಡಿದ್ರೆ ಅವರು ನಮಗೆ ನಾಗಮಣಿ ಪಡೆಯೋದಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ಈ ಚಕ್ರಪುರಿ ಹೊಸಲು ದಾಟಿ ಹೋಗೋಕ್ಕಿಂತ ಮುಂಚೆ ಆ ನಾಗಿಣಿ ನಮ್ಮ ಬಂಧನಕ್ಕೆ ಬಂದೇ ಬರ್ತಾಳೆ. ಇದು ಈ ಭೈರವನ ಮಾತು. ಜೈ ಮಹಾಕಾಲ. ತಗೊಳ್ಳಿ, ಬಡವ್ರ ಮನೆ, ಉಪಚಾರ ಕಮ್ಮಿ ಆಯಿತು ಅಂತ ಬೇಜಾರು ಮಾಡ್ಕೋಬಿಡಿ. ಚೇಚೆ, ನೀವು ಒಳ್ಳೆ. ಬಡತನ ಹಣಕ್ಕೆ ಹೊರತು ಹೃದಯಕ್ಕಲ್ಲ. ಈಗಿನ ಕಾಲದಲ್ಲಿ ಯಾರು ಈ ಥರ ಸತ್ಕಾರ ಮಾಡ್ತಾರೆ ಹೇಳಿ? ನಮಗಂತೂ ತುಂಬ ಸಂತೋಷ ಆಯಿತು. ನೋಡಿ, ನಾವು ಬಡತನದಿಂದನೇ ಬಂದವರು. ಕಷ್ಟ ನಮಗೂ ಗೊತ್ತು. ಬಡತನದಲ್ಲಿ ಸಿಗೋ ಪ್ರೀತಿ ವಿಶ್ವಾಸ ದುಡ್ಡು ಬಂದ್ಮೇಲೆ ಇರಲ್ಲ ನೋಡಿ. ನಿಜವಾದ ಮಾತು ಹೇಳಿದ್ರೆ ನೋಡಿ, ದುಡ್ಡು ಬಂದರೆ ನಂಬಿಕೆ, ದೇವರು, ಸಂಸ್ಕಾರ ಎಲ್ಲ ಮರ್ತು ಬಿಡ್ತಾರೆ. ಅದು ಯಾವ ಗಳಿಗೆಯಲ್ಲಿ ಅವ್ರ ಕಣ್ಣಿಗೆ ಕತ್ಲು ಕವಿಳಿಸ್ಕೊಳುತ್ತೋ. ಆದರೆ ನಿಮ್ಮ ಮಗಳು ನೋಡ್ತಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಈಗಿನ ಹೆಣ್ಣುಮಕ್ಳಿಗೆ ಹೋಲಿಸಿದ್ರೆ ನಿಮ್ಮ ಮಗಳು ದೇವತೆ. ನೋಡಿದ್ರಾ, ನನ್ನೊಬ್ಬಂಗೆ ಅಲ್ಲ, ನೀವೆಲ್ಲರ ಕಣ್ಗೂ ದೇವತೆ ಥರನೇ ಕಾಣೋದು. ಈಗಲಾರು ಗೊತ್ತಾಯ್ತಾ ನಾನು ಹೇಳ್ತಾ ಇದ್ದಿದ್ದು ನಿಜ ಅಂತ? ಹೇಳಿ, ಇದೇ ಖುಷಿಲಿ ಯಾವಾಗ ಮದುವೆ ಆಗೋಣ?
ಜಾಜಿನೂ ಅಷ್ಟೇ ಅಮ್ಮ, ತುಂಬ ಲಕ್ಷಣವಾಗಿದ್ದಾಳೆ. ಅವಳು ನೋಡ್ತಾ ಇದ್ರೆ ಸಾಕ್ಷಾತ್ ಅಮ್ಮನವ್ರನ್ನೇ ನೋಡ್ದಂಗಾಗತ್ತೆ. ಮದುವೆ ಯೋಚನೆ ಏನಾದರೂ ಮಾಡಿದ್ದೀರಾ? ಇನ್ನೂ ಪುಟ್ಟ ಹುಡುಗಿ, ಹುಡುಗಾಟದ ಬುದ್ಧಿ, ಜೊತೆಗೆ ಹುಡುಗ ಸಿಗಬೇಕಲ್ಲ. ಗುಣ ಇದ್ರೆ ಕೆಲಸ ಇರಲ್ಲ, ಇನ್ನು ಕೆಲಸ ಹಣ ಎರಡೂ ಇದ್ರೆ ಗುಣ ಇರೋಲ್ಲ. ಎಲ್ಲ ಖದೀಮ್ರೆ, ಅಮ್ಮನವ್ರ ತಾಳಿನೇ ಬಿಡೋಲ್ಲ. ಅದಕ್ಕೆ ಅಲ್ವಾ ಕೆಟ್ಟ ಕಾಲ ಅನ್ನೋದು. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಅಮ್ಮನವ್ರ ತಾಳಿಗೆ ಕೈ ಹಾಕೋದು ಅಂದ್ರೇನು? ಇಂಥ ಭ್ರಷ್ಟರು, ಮನಸ್ಸಾಕ್ಷಿನೇ ಇಲ್ದಿರೋರು ಅವರು. ಅಮ್ಮನವರು ಸುಮ್ಮನೆ ಬಿಡೋದಿಲ್ಲ ಅವರನ್ನ. ಲಲಿತಾ ಸಹಸ್ರನಾಮ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮುತ್ತೈದೆತನನ್ನ ಉಳಿಸ್ಕೋತಾರೆ. ಅಂಥ ಅಮ್ಮನವರ ಮಾಂಗಲ್ಯಕ್ಕೆ ಭಂಗ ತರೋ ಅಂತ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾರ ಅಮ್ಮನವರು? ಶಾಪ ತಡ್ತೆ ಇರೋಲ್ಲ. ಆದರೆ ನಾಳೆ ಪೂಜೆ ಹೇಗಾಗತ್ತೆ ಮಾಂಗಲ್ಯನೇ ಇಲ್ಲದೆ? ಕೆಟ್ಟ ಕಾಲ ಬಂತು ಚಕ್ರಾಪುರಿಗೆ, ನೋಡಕ್ಕಾಗಲ್ಲ. ಸಂಕಟ ಆಗುತ್ತೆ ಅಮ್ಮನವ್ರ ಕುತ್ತಿಗೆಲ್ಲಿ ನಕಲಿ ಮಾಂಗಲ್ಯ ನೋಡಿದ್ರೆ. ಆದರೆ ನಾಳೆ ಸಂಜೆ ಅಮ್ಮನವ್ರ ಪೂಜೆ ಆಗಲೇಬೇಕು, ಇಲ್ಲದೆ ಇದ್ರೆ ಶಕ್ತಿ ಸಂಚಯ ಆಗೋಲ್ಲ. ಅಂಕಲ್, ದೇವಸ್ಥಾನದಲ್ಲಿ ದೇವ್ರಿಗೆ ಒಡವೆ ಏರಿಸೋದು ನಮ್ಮ ಖುಷಿಗೆ, ಅಲಂಕಾರ ಮಾಡಿ ಭಕ್ತಿ ತೋರಿಸ್ತೀವಿ. ಆದರೆ ನೀವು ಬೇರೆನೇ ಹೇಳ್ತಾ ಇದ್ದೀರಲ್ಲ. ಚಕ್ರಾಪುರಿಲಿ ಅಮ್ಮನವರ ದೇವಸ್ಥಾನ ಅಂದರೆ ಸಾಮಾನ್ಯದ್ದಲ್ಲ, ಅಮ್ಮನವರ ಶಕ್ತಿಪೀಠ. ಶ್ರೀಚಕ್ರದ ಸನ್ನಿಧಾನ. 21 ವರ್ಷಕ್ಕೆ ಒಂದು ಸಾರ್ತಿ ಭೂಗತ ಆಗಿರೋ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದು ಈ ವರ್ಷ. ಶ್ರೀಚಕ್ರ ಶಿವಶಕ್ತಿ ಸಮಾಗಮದಿಂದಾನೇ ಆಗೋದು. ಅದಕ್ಕೆ ಶಕ್ತಿ ಸಂಚಯ ಆಗಬೇಕು ಅಂದರೆ ಮುತ್ತೈದೆ ಪೂಜೆ ನಡೀಲೇಬೇಕು. ಆ ದುಷ್ಟರು ಮಾಡಿರೋ ಕೆಲಸದಿಂದ ಈ ವರ್ಷ ಮುತ್ತೈದೆ ಪೂಜೆ ಆಗೋಲ್ಲ. ಆ ಪೂಜೆ ಆಗ್ತೆ ಚಕ್ರ ಉದ್ಭವ ಆಗೋಲ್ಲ. ಆಗುತ್ತೆ, ಚಕ್ರ ಉದ್ಭವ ಆಗುತ್ತೆ. ಏನು ಹೇಳ್ತಿದೀಯ ಅಮೃತ ನೀನು? ಹೌದು, ಅಮ್ಮನವರ ಕೊರಳಿಗೆ ನಾಳೆ ಮಾಂಗಲ್ಯ ಸೇರುತ್ತೆ. ಅಮ್ಮನವ್ರನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಪೂಜೆ ನಡೆಯುತ್ತೆ. ಈ ವರ್ಷ ಶ್ರೀಚಕ್ರ ಉದ್ಭವ ಆಗೇ ಆಗುತ್ತೆ. ನಿನಗೆ ನನ್ನ ನೋಡಿ ಹೆಮ್ಮೆ ಅನ್ನಿಸ್ತಾ ಇರ್ಬೇಕಲ್ವಾ? ಅಮ್ಮನಾದವಳಿಗೆ ಮಕ್ಕಳ ಬಗ್ಗೆ ಹೆಮ್ಮೆ ಇರಲೇಬೇಕು. ಆದ್ರೂ ಎಷ್ಟು ಸತಾಯಿಸ್ಬಿಟ್ಟೆ ತಾಯಿ ನೀನು. ಮಕ್ಕಳ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅವ್ರನ್ನ ಪೊರಿಬೇಕಲ್ವಾ? ಅದು ಬಿಟ್ಟು ನನಗೆ ಬೇಕಾದನ್ನೇ ನಿನ್ನತ್ರ ಬಚ್ಚಿಟ್ಕೊಂಡು ಆಟ ಆಡಿಸ್ಬಿಟ್ಟಿಯಲ್ಲ. ಇದು ನಿನಗೆ ನ್ಯಾಯ?
ತಪ್ಪಲ್ವ ತಾಯಿ? ಪರವಾಗಿಲ್ಲ, ಈಗ ನಿನ್ನ ಸಹಾಯ ನನಗೆ ಬೇಕಾಗಿದೆ. ನನ್ನ ಗುರಿ ನನ್ನ ಕಣ್ಣು ಮುಂದೆನೇ ಇದೆ. ನಿನ್ನ ಶಕ್ತಿ ಕಡಿಮೆಯಾಗ್ತಾ ಹೋಗ್ತಾ ಇದೆ, ನನ್ನ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಷ್ಟೇ ತಾಯಿ, ನನ್ನ ಶಕ್ತಿ ಏನು ಅಂತ ನಾನು ತೋರಿಸ್ತೀನಿ. ಈ ಸಂಜೆ ನನ್ನ ಆಟ ಪ್ರಾರಂಭ. ನಿನ್ನ ಕಣ್ಣು ಮುಂದೆನೆ ಶ್ರೀಚಕ್ರವನ್ನ ಕೈವಶ ಮಾಡಿಕೊಳ್ತೀನಿ. ಯಾವತ್ತೂ ನೀನು ನನ್ನ ಕಾರ್ಯಗಳಿಗೆ ಅಡೆತಡೆ ತಂದಿದೀಯ, ಹಾಗಂತ ಬೇಜಾರು ಮಾಡ್ಕೊಂಡಿರಬಹುದು, ಕೆಲವೊಮ್ಮೆ ಸಿಟ್ಟು ಮಾಡ್ಕೊಂಡಿರಬಹುದು. ಆದ್ರೆ ನಾನು ನಿನ್ನ ಉಪಾಸಕ ತಾಯಿ. ಸದಾಕಾಲ ನಿನ್ನ ಪೂಜೆ ಮಾಡ್ಕೊಂಡ್ ಬಂದಿರುವನು. ಈಗಲೂ ಅಷ್ಟೇ ನೀನೇ ಕಾಪಾಡಬೇಕು ತಾಯಿ. ನಾನು ನಿನ್ನನ್ನು ಸೋಲಿಸಬೇಕು, ನಿನ್ನ ಮುತ್ತೈದೆ ಪೂಜೆ ಭಂಗವಾಗಬೇಕು, ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ. ನಿನ್ನ ಉಪಾಸಕನನ್ನ ಅನುಗ್ರಹಿಸಬೇಕು ತಾಯಿ. ನನಗೊಂದು ಅನುಮಾನ ಇದೆ. ಏನದು? ರುದ್ರನ ಅನುಮಾನ ಏನಪ್ಪಾ ಅಂತಂದ್ರೆ, ನಮ್ಮ ಶತ್ರು ಆ ನಾಗಿಣಿ ಈಗಾಗಲೇ ಚಕ್ರಪುರಿನ ಪ್ರವೇಶ ಮಾಡಿದ್ದಾಗಿದೆ. ಅದು ಮನುಷ್ಯ ರೂಪದಲ್ಲಿ. ಅಮ್ಮನವರ ಆಶೀರ್ವಾದದಿಂದ ಅವಳ ಮೂಲಕ ಮಾಂಗಲ್ಯ ಸಿಗೋ ಹಾಗೆ ಮಾಡಿದ್ರೆ ಅಂತ ಅಲ್ವಾ ರುದ್ರ? ಹೌದು ಬಾಬಾ. ಸಾಧ್ಯ ಇಲ್ಲ ರುದ್ರ, ಅಮ್ಮನವ್ರ ಶಕ್ತಿ ಕಮ್ಮಿ ಆಗಿದೆ. ಮಾಂಗಲ್ಯ ಎಲ್ಲಿದೆ ಅಂತ ಹುಡ್ಕೋದು ಅಸಾಧ್ಯ. ಅದು ಅಲ್ವೇ, ಹುತ್ತದ ಪ್ರವೇಶ ಆಗ್ಲಿ ಮಂಡಲದ ಪ್ರವೇಶ ಆಗ್ಲಿ ಯಾರಿಂದಲೂ ಮಾಡೋದಕ್ಕಾಗಲ್ಲ. ಬರೀ ಮನುಷ್ಯರು ಮಾತ್ರ ಅದು ಹುತ್ತ ಕಾಣಿಸೋದು. ಕಂಡ್ರು ಹುತ್ತದ ಒಳಗಡೆ ಮಾಂಗಲ್ಯ ಇದೆ ಅಂತ ಯಾರಿಂದ ಊಹಿಸೋದಕ್ಕೂ ಆಗಲ್ಲ. ಜೊತೆಗೆ ಮಾರಿಗುಡಿನೂ ಕಾವಲಿದ್ದಾನೆ. ನಿನ್ನ ಅನುಮಾನಕ್ಕೆ ಆಸ್ಪದನೇ ಇಲ್ಲ ರುದ್ರ, ಮಾಂಗಲ್ಯ ಭದ್ರವಾಗಿದೆ. ಆದ್ರೆ ನಾವೀಗ ಗಮನ ಕೊಡ್ಬೇಕಾಗಿರೋದು ಕಲ್ಯಾಣಿನ ವಶ ಮಾಡ್ಕೊಳ್ಳೋದ್ರ ಬಗ್ಗೆ. ಪೂಜೆ ಆರಂಭ ಮಾಡೋ ಸಮಯ ಆಗಿದೆ ಕಡ್ಕಿ. ವಿರೂಪಾಕ್ಷ, ಕಲ್ಯಾಣಿ ಕಡೆಗೆ ಸ್ತ್ರೀ ಪ್ರವೇಶ ಆಗಬಾರ್ದು. ಮುತ್ತೈದೆ ಪೂಜೆ ಇದೆ. ದೇವಸ್ಥಾನದಲ್ಲಿ ಸ್ತ್ರೀಯರ ಓಡಾಟ ಜಾಸ್ತಿ ಇರುತ್ತೆ. ಜಾಗ್ರತೆಯಿಂದ ಕಾವಲು ಹಾಕ್ಬೇಕು. ಜೊತೆಗೆ ಹುತ್ತದ ಬಗ್ಗೆನೂ ಗಮನ ಇರಲಿ. ಪೂಜೆಗೆ ಕೂತ ಮೇಲೆ ಅಲ್ಲಿಯ ಶಕ್ತಿಗಳ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಚಿಂತೆ ಬೇಡ. ಅಲ್ಲಿ ಮಾರಿಗುಡಿ ಬಂಡೆ ತರ ಕಾಯ್ತಾ ಇರ್ತಾರೆ. ಅವನ ಮೇಲೆ ನನಗೆ ನಂಬಿಕೆ ಬಂದಿದೆ. ಇಲ್ಲಿ ಜವಾಬ್ದಾರಿ ನಂದು. ರುದ್ರ, ಈ ಕಲ್ಯಾಣಿಗೆ ಕಾವಲಾಗಿ ನಿಂತಿರು. ಯಾರೇ ಬಂದ್ರು ಬಿಡ್ಬೇಡ. ಆಗ್ಲಿ ಬಾಬಾ. ವಿರೂಪಾಕ್ಷ, ಆ ಜಾಜಿ ಮನೇಲೆ ಇರೋ ಹಾಗೆ ವ್ಯವಸ್ಥೆ ಮಾಡು. ಆ ಅಮ್ಮನವರು ಅವಳ ಮೂಲಕ ಏನಾದ್ರೂ ಆಟ ಆಡಿಸಿ
ನಮ್ಮ ಕೆಲಸಗಳನ್ನ ಕೆಡಿಸೋ ಸಾಧ್ಯತೆಗಳಿದೆ. ಆಗ್ಲಿ, ನಾನು ಶೇಖರಿಗೆ ಹೇಳಿ ವ್ಯವಸ್ಥೆ ಮಾಡುತ್ತೇನೆ. ಪೂಜೆ ಆರಂಭ ಮಾಡೋ ಸಮಯ ಆಗಿದೆ ಕಡ್ಕಿ. ಜೈ ಮಹಾಕಾಲ. ಏ ಬಂಗಾರಿ, ಎಷ್ಟು ಹುಡುಕ್ದೆ ಗೊತ್ತಾ ನಿನ್ನ? ಎಲ್ಲಿ ಹೋಗಿದ್ಯೋ? ನನ್ನ ಮುಖ ನೋಡಕ್ಕೂ ಇಷ್ಟ ಇಲ್ವೇನೋ? ಲೋ ಬಂಗಾರಿ, ನಿನಗೆ ಮನ್ಸಾದ್ರೂ ಹೇಗ್ ಬರುತ್ತೋ? ಮಾತಾಡೋ ಬಂಗಾರಿ. ನನ್ನ ಮೇಲೆ ಒಂಚೂರು ಪ್ರೀತಿ ಕನಿಕರನೇ ಇಲ್ವೇನೋ ನಿನಗೆ? ಲೋ ಬಂಗಾರಿ, ಆಯ್ತು ಬಿಡು, ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗ್ತೀನಿ. ಮಾತಾಡಲ್ಲ, ಮುಖ ನೋಡಲ್ಲ ಅಂದ್ಮೇಲೆ ನಾನು ಹೋಗ್ತೀನಿ. ನನ್ನ ಬಾಡಿಗೆ ನನ್ನ ಬಿಟ್ಬಿಡು. ಮಾರಿಗುಡಿ ಏನೋ ಮಾಡ್ತಿದ್ದಾನೆ ಇಲ್ಲಿ. ನಂಗೆ ಗೊತ್ತು. ಯಾವಾಗ್ಲೂ ಇವನಿಂದನೇ ಸುತ್ತಿರ್ತೀಯ, ನಿನಗೆ ಗೊತ್ತಿರಲ್ವಾ? ಗೊತ್ತಿಲ್ಲ. ಹೋಗಿ ಹೋಗಿ ಇವನ್ ಜೊತೆ ಸೇರ್ಕೊಂಡಿದ್ಯಲ್ಲ, ನಿನಗತ್ ಏನ್ ಹೇಳ್ಬೇಕೋ. ಅಲ್ಲ, ಊರಲ್ಲಿ ಇರ್ಬೇಕಾದವನು ಕಾಡಲ್ಲಿ ಏನ್ ಮಾಡ್ತಿದ್ದಾನೆ? ಏನಾದ್ರೂ ಮಸ್ಲತ್ ಮಾಡ್ತಿರ್ಬೋದಾ? ಏನ್ ಮಸ್ಲತ್ ಮಾಡ್ತಿದ್ದಾನೆ? ಗೊತ್ತಿಲ್ಲ. ಏ ಬಂಗಾರಿ, ನಿಂತ್ಕೊಳ್ಳೋ. ಏನೋ ಕಾವಲ್ ಕಾಯ್ತಾ ಇರೋ ತರ ಇದೆಯಲ್ಲ, ಏನಿರ್ಬೋದು? ಕಾರಣ ಇಲ್ಲದೆ ಇವನು ಯಾವತ್ತೂ ಯಾವ ಕೆಲಸನೂ ಮಾಡೋದಿಲ್ಲ. ಮೊದಲು ಈ ವಿಷಯನ ಅಪ್ಪಂಗೆ ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಎಷ್ಟು ಪ್ರಯತ್ನ ಪಟ್ಟರು ಅಮ್ಮನವ್ರ ತಾಳಿ ಎಲ್ಲಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ನ ಶಕ್ತಿಗಳು ಯಾವುದೂ ಕೆಲಸ ಮಾಡದೇ ಇರೋ ಹಾಗೆ ದಿಗ್ಬಂಧನ ಹಾಕಿದ್ದಾರೆ. ಯಾವುದೋ ಎರಡು ಪ್ರಬಲವಾದ ಮಂತ್ರತಂತ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಇವತ್ತು ಸಂಜೆಯೊಳಗೆ ಅಮ್ಮನವ್ರ ಕತ್ನಲ್ಲಿ ತಾಳಿ ಇಲ್ಲದೆ ಹೋದ್ರೆ ಪೂಜೆ ಸಂಪನ್ನ ಆಗಲ್ಲ. ಏನ್ ಮಾಡೋದು? ರೀ ಅಮೃತ ಅವರೇ, ನಾನಿರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ನಿಮ್ಮ ಟೆನ್ಷನ್ ಏನು ಅಂತ ಹೇಳಿ, ಚಕ್ಕನ್ ನಾನು ಮಾಯ ಮಾಡ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ಸರಿ, ಬೇಡ ಬಿಡಿ, ಹೊರಗೋಗಿ ಬರೋಣ ಬನ್ನಿ. ನಾನು ಬರಲ್ಲ. ರೀ ಅಮೃತ ಅವರೇ, ನಾನೇ ನಿಮ್ಮನ್ನ ಪಾರ್ಕ್ಗೋ ಮಾಲ್ಗೋ ಕರೀತಾ ಇಲ್ಲ ರೀ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ರಿ. ಇಲ್ಲ ರೀ ಅಮೃತ ಅವರೇ, ನಿಮ್ಮ ಪಕ್ಕ ನಿಂತ್ಕೊಂಡು ಏನೋ ಬೇಡ್ಕೋಬೇಕು ನಾನು, ಪ್ಲೀಸ್ ಬನ್ರಿ. ನೀವು ಬೇಡ್ಕೊಳ್ಳೋದಕ್ಕೆ ನಾನು ಯಾಕೆ ಬರಬೇಕು? ನಾನು ಬರಲ್ಲ. ಪ್ಲೀಸ್ 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 ಅಮೃತ ಅವರೇ ಬನ್ರಿ.
ಬರಲ್ಲ ಅಂತ ಹೇಳಿದ್ನಲ್ವಾ? ಅಮೃತ ಹೋಗ್ಬಾ ಅಮ್ಮ. ದೇವಸ್ಥಾನಕ್ಕೆ ಕರೀತಾ ಇದ್ರೆ ಹೋಗ್ಬಿಟ್ ಬಾ, ಬರೋದಿಲ್ಲ ಅಂತ ಹೇಳ್ಬಾರ್ದು. ಅದು ಅಷ್ಟು ಹಚ್ಕೊಂಡಿದ್ದಾನೆ ಹುಡುಗ, ನೀನು ಹೋಗ್ಬಾ. ಅರ್ಜುನ್, ನೀನು ಯಾವುದೋ ನೆಪ ಹೇಳ್ಕೊಂಡು ಈ ಊರಿಗೆ ಬಂದಾಗಲೇ ತಿಳ್ಕೊಂಡೆ ನಿನಗೆ ಅಮೃತನ್ ಕಂಡ್ರೆ ಇಷ್ಟ ಅಂತ. ಹಾಗೇನಿಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅಂಕಲ್ ನನ್ನ. ಅಮೃತ ಬಂಗಾರದಂತ ಹುಡುಗಿ, ನೀನು ನೋಡಿದ್ರೆ ಒಳ್ಳೆ ಹುಡುಗನ್ ಥರನೇ ಇದೆಯಾ. ಅವಳನ್ನ ಚೆನ್ನಾಗಿ ನೋಡ್ಕೋತೀಯ. ಒಳ್ಳೆ ಜೋಡಿ ಅಲ್ವೇನ್ರಿ? ನೋಡ್ಕೋತೀನಿ ಚೆನ್ನಾಗಿ ನಮ್ಮ ಹುಡುಗಿನ. ಇಲ್ಲ, ಒಳ್ಳೆ ಜೋಡಿ ಏನಲ್ಲ. ಬೇಕಾದ್ರೆ ವಿಕ್ರಮ್ ಹತ್ರ ನಾನು ಮಾತಾಡ್ತೀನಿ. ಅವ್ರೇನ್ ನಮ್ಗೆ ಹೊಸಬ್ರೆ, ಹುಡುಗ ಒಳ್ಳೆಯವನು ಅಂದ್ರೆ ಅವ್ರು ಒಪ್ಕೋತಾರೆ. ಅಷ್ಟು ಮಾಡಿ ಅಂಕಲ್. ನನ್ನ ಮದ್ವೆಗೆ ನಿಮ್ಗೊಂದು ಸೂಟು, ಲಲಿತಾ ಆಂಟಿಗೆ ಒಂದು ಸೀರೆ ನನ್ನ ಕಡೆಯಿಂದ ಗ್ಯಾರಂಟಿ. ಈ ಲಂಚ ಏನು ಬೇಡಪ್ಪ. ಏನಮ್ಮ ಅಮೃತ, ನಾ ಮಾತಾಡ್ಲಾ ಸರೋಜ ಅವ್ರ ಹತ್ರ? ಏನು ಬೇಡ ಆಂಟಿ. ನೀವ್ ಹೇಳಿ. ಅವ್ರಿಗೆ ನಾಚಿಕೆ, ಅದಕ್ಕೆ ಬೇಡ ಅಂತಾರೆ. ನೀವು ಧೈರ್ಯವಾಗಿ ಹೇಳಿ. ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು. ಇಲ್ಲದೆ ಇದ್ರೆ ಅಪ್ಪ ಅಮ್ಮನ ಹತ್ರ ಮದುವೆ ವಿಷಯ ಮಾತಾಡಿದ್ರು ಆಶ್ಚರ್ಯ ಇಲ್ಲ. ಈಗೇನು, ದೇವಸ್ಥಾನಕ್ಕೆ ತಾನೇ ಹೋಗ್ಬೇಕು. ಬನ್ನಿ ಹೋಗೋಣ. ಥ್ಯಾಂಕ್ಸ್ ಅಂಕಲ್, ಹೋಗಿ ಬನ್ನಿ. ಒಳ್ಳೆ ಜೋಡಿ ಅಲ್ವೇನ್ರಿ? ಅಮೃತ ಅವ್ರೆ, ಒಂದು ನಿಮಿಷ ಅಲ್ಲಿ ನೋಡಿ. ಆ ಹುಡುಗನ ನೋಡಿದ್ರೆ ನಿಮಗೆ ಪಾಪ ಅನ್ಸಲ್ವಾ? ಪಾಪ ಯಾಕೆ ಅನ್ನಿಸ್ಬೇಕು? ಅದಕ್ಕೆ ಹೇಳೋದು ಹುಡುಗಿರ್ ಮನ್ಸು ಕಲ್ಲು ಅಂತ. ನೋಡ್ರಿ, ಪ್ರೀತಿಲಿ ಎಷ್ಟು ನೊಂದಿದ್ದಾನೆ, ದೇವ್ರ ಮುಂದೆ ಒಬ್ಬನೇ ನಿಂತಿದ್ದಾನೆ. ಒಂದು ಹುಡುಗ ಒಂದು ಹುಡುಗಿನ ಎಷ್ಟು ಪ್ರೀತಿಸ್ತಾನೆ ಅಂತ ನನ್ನನ್ನು ನೋಡಿ ತಿಳ್ಕೊಬೇಕಾಗಿಲ್ಲ. ಬಂಗಾರಿನ ನೋಡ್ರಿ, ನನ್ನನ್ನು ನೋಡ್ರಿ, ನಿಮ್ಗೇನು ಅನ್ಸೋದಿಲ್ಲ ಅಲ್ಲ? ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ಸಾಯೋದು ಹುಡುಗರು ಮಾತ್ರ. ಹುಡುಗಿಯರು ಸಾಯೋದಕ್ಕೆ ಸಹಾಯ ಮಾಡ್ತಾರೆ ಹೊರತು ಒಂದು ಸಲ ಆದರೂ ನೀನು ಸಾಯೋದು ಬೇಕಾಗಿಲ್ಲ, ನಾನು ನೀನು ಜೊತೆಗೆ ಬದುಕೋಣ ಅಂತ ಹೇಳ್ತಾರಾ? ಇಲ್ಲಾದ್ರೂ ಹೇಳ್ತೀರಾ? ಅಮೃತ ಅವರೇ, ಅಮೃತ ಅವರೇ ನಿಂತ್ಕೊಳ್ರಿ. ನನ್ನ ಅದೃಷ್ಟ ಈ ದೇವಸ್ಥಾನಕ್ಕೆ ಬರಕ್ಕೆ ಒಪ್ಕೊಂಡಿರೋದೇ ನನ್ನ ಪುಣ್ಯ. ಆದರೂ ನಾನು ಹೇಳಿದ ನಿಜ ಅಲ್ವಾ? ನಾನು ಬಂಗಾರಿ ಎಲ್ಲ ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ನಮ್ಮ ಥರ ಪ್ರೀತಿಸೋರು ಗಲ್ಲಿಗೆ ಜಿಲ್ಲೆಗೆ ಸಿಗ್ತಾರೆ. ರೀ ಅಮೃತ ಅವರೇ, ರೀ ನಿಂತ್ಕೊಳ್ರಿ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸುಂದಿ ಸತ್ತು ಇಷ್ಟು ದಿನ ಆದರೂ ಅವಳು ನೆನಪೇ ಹೋಗ್ತಾ ಇಲ್ಲ. ಯಾವಾಗಲೂ ನೆನಪಾಗ್ತಾ ಇರ್ತಾಳೆ. ನನಗೆ ಅವಳು ಸಾವಿನ ಸೇಟ್ ತೀರಿಸ್ಕೋಬೇಕು, ಅವಳು ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಯಾವಾಗಲೂ ಅನಿಸುತ್ತೆ. ಆದರೆ ಜಾಜಿನ ದೂರ ಮಾಡ್ಕೊಳ್ಳೋದು ಅನ್ಯಾಯ ಅಲ್ವಾ? ಯಾಕೆ ದೂರ ಮಾಡ್ಕೋಬೇಕು? ನಮಗಿಷ್ಟ ಆದವರು ನಮ್ಮ ಜೊತೆನೇ ಇರಬೇಕಲ್ವಾ? ಆದರೆ ಸಾಹೇಬರು ಜಾಜಿಯಿಂದ ದೂರ ಇರು, ಆಗಲೇ ಎಲ್ರಿಗೂ ಒಳ್ಳೆಯದು ಅಂತಾರೆ. ನನಗೂ ಅವಾಗವಾಗ ಅವ್ರು ಹೇಳಿದ್ದೆ ಸರಿ ಅನಿಸುತ್ತೆ.
ಆದ್ರೆ ಏನು ಮಾಡಲಿ, ಜಾಜಿ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ಅವಳ ಹತ್ರ ನಂಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಎಷ್ಟು ದಿನ ಅಂತ ಮನಸ್ಸಲ್ಲೇ ಇಟ್ಕೊಂಡಿರಲಿ, ನಂಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ತಲೆಲ್ಲ ಮೊಸರು ಗಡ್ಗೆ ಆಗಿದೆ. ಜಾಜಿ ಅಂದರೆ ತುಂಬಾ ಇಷ್ಟನಾ? ಯಾಕೆ ಬಂದೆ ಇಲ್ಲಿಗೆ? ಮುಂದೆ ಹೇಳೋ. ಜಾಜಿ ಅಂದ್ರೆ ಏನೂ ಇಲ್ಲ. ನಂಗೆ ಗೊತ್ತು, ಇಷ್ಟ ತಾನೇ? ನಾನೇನೋ ಬೇರೆ ಹೇಳ್ತಾ ಇದ್ದೆ, ನೀನೊಬ್ಳು. ಯಾಕೆ ಹೊಡೆದೆ ನಂಗೆ? ಒಬ್ಬೊಬ್ನೇ ಹುಚ್ಚನ್ ತರ ಮಾತಾಡ್ಕೋತಿದ್ದೆ. ಹೌದು, ನಾವು ಹುಚ್ಚನೆ. ಹೋಗಲೇ. ಇಲ್ಲ, ನಿಂತ್ಕೊಳ್ಳೋ. ಮತ್ತೆ ಮತ್ತೆ ಹತ್ತಿದ್ದೀನಿ, ನನ್ನಿಂದ ಬರ್ಬೇಡ ನೀನು. ಬರ್ತೀನಿ. ಏನ್ ಮಾಡ್ತೀಯಾ? ನೋಡ್ರಿ, ನಿಜವಾದ ಪ್ರೀತಿ ಅಂದ್ರೆ ಅದು. ಅವ್ರು ನೋಡಿ ನಿಮ್ಗೇನೋ ಅನ್ನಿಸ್ತಾ ಇಲ್ವಾ? ಹೇಗನ್ಸುತ್ತೆ? ಈ ಮೆರೆಯೊಳಗಿರೋದು ಜೇಡಿ ಮಣ್ಣು ಅಂತ ಅನ್ನಲ್ಲ ಅಷ್ಟೇ. ಪ್ರೀತಿ ಅಂತ ಸಾಯೋದು ನಮ್ಮಂಥ ಬಡಪಾಯಿಗಳಷ್ಟೇ. ಅಮ್ಮ ತ್ರಿಪುರ ಸುಂದರಿ, ನೀನೇ ಕಾಪಾಡಬೇಕು. ನೀವಂತೂ ಬರಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಬರ್ತೀನಿ. ಏನು ಬೇಡ್ಕೊಂಬರ್ತೀನಿ ಅಂತ ಕೇಳೋದಿಲ್ವಾ? ನಾನೇ ಹೇಳ್ತೀನಿ, ನಿಮಗೆ ತಾಳಿ ಕಟ್ಟೋ ಭಾಗ್ಯ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಸರಿ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೋತೀರಾ? ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ, ಜಾಜಿ, ಪ್ರಸಾದಕ್ಕೆ ಬಂದಿದ್ಯಲ್ವಾ? ತಪ್ಪಲಲ್ಲಿ ಹಾಕಿಟ್ಟಿದ್ದೀನಿ, ತಗೋ. ಅದಲ್ಲಪ್ಪ. ನನಗೆ ಕೆಲಸ ಇದೆಯಮ್ಮ, ಪ್ರಸಾದ ಮಾಡಬೇಕು. ಇವತ್ತು ವಿಶೇಷ ಪ್ರಸಾದ ಬೇರೆ. ಸಂಜೆ ಮುತ್ತೈದೆ ಪೂಜೆ ಆಗ್ಬೇಕಲ್ವಾ? ತಾಳಿ ಇಲ್ಲದೆ ಇದ್ರು ಪೂಜೆ ನಿಲ್ಲೋ ಹಾಗಿಲ್ಲ ಅಂತಿದ್ದಾರೆ ಶಾಸ್ತ್ರಿಗಳು. ಅದು ಹೇಗೆ ಮಾಡ್ತಾರೋ ನಮ್ಗೆ ಯಾಕೆ? ಅಯ್ಯೋ, ಅದಲ್ಲಪ್ಪ. ನಾ ಹೇಳೋ ವಿಷಯ ಕೇಳು. ಊರ್ ಹೊರಗೆ ಹೋಗ್ತಿದ್ನಲ್ಲ ಅವಾಗ. ಒಬ್ಬೊಬ್ಳೆ ಊರ್ ಹೊರಗೆ ಯಾಕೆ ಹೋಗ್ತೀಯ ನೀನು? ನನ್ ಜೊತೆ ಬಂಗಾರಿನೂ ಇದ್ದ ಅಪ್ಪ. ಆ ಮಾರಿಗುಡಿ ಪೊಲೀಸ್ ಅಪ್ಪ ಒಬ್ನೇ ನಿಂತಿದ್ದ ಅಪ್ಪ. ನಮ್ಗೆ ದೊಡ್ಡವ್ರ ವಿಚಾರ ಬೇಡ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಒಂದ್ಸತಿ ದೊಡ್ಡವ್ರಿಗೆ ತಲೆ ಕೊಟ್ಟು ಅನುಭವಿಸಿದ್ ಸಾಕಾಗಿದೆ. ಅಯ್ಯೋ, ಅದೆಲ್ಲ ಅಲ್ಲಪ್ಪ. ಅವನೇನು ಮಸ್ಲತ್ ಮಾಡ್ತಿದ್ದ ಹಾಗೆ ಕಾಣಿಸ್ತಿತ್ತು. ನಮಗ್ ಬೇಡ ಅದೆಲ್ಲ. ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ನಿನ್ಗೆ ಯಾಕಾದ್ರೂ ಸಾಬರಿ? ನನಗೂ ಆ ಮಾರಿಗುಡಿನ ನೋಡಿದ್ರೆ ಒಂಥರ ನಿಗೂಢ ಅನ್ಸುತ್ತೆ. ಅವನ ನಡೆ ನುಡಿ ಒಂದು ಸರಿ ಇಲ್ಲ. ಆ ಮನುಷ್ಯನೇ ಸರಿ ಇಲ್ಲ. ಅವ್ನು ಏನೇನೋ ಕಾವಲ್ ಕಾಯ್ತಿದ್ದಾಗಿತ್ತಪ್ಪ. ಏನ್ ನೋಡ್ದೆ ಹೇಳು? ಊರಿಂದ ಸ್ವಲ್ಪ ಹೊರಗೆ ಒಂದು ಯಲ್ಲಮ್ಮನ್ ಗುಡಿ ಇದೆ. ಅಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತನ್ ಕಾಯ್ತಿದ್ದ ಅವನು. ಏನ್ ಕಾಯ್ತಿರ್ಬೋದು? ಹಾವನ್ನೇನಾದ್ರೂ ಕಾಯ್ತಿರ್ಬೋದಾ? ಹಾವು ಕಾಯಕ್ಕೆ ಅವನಿಗೆ ತಲೆ ಕೆಟ್ಟಿದ್ದೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೀನು ಅಷ್ಟೇ ಅಮ್ಮ, ಇವಳ ಜೊತೆ ಸೇರ್ಬೇಡ ಈ ವಿಷಯದಲ್ಲಿ. ಅಮ್ಮನೂರ್ ಸೇವೆಗೆ ಅಂತ ಬಂದಿದ್ದೀರಾ, ದರ್ಶನಕ್ಕೆ ಅಂತ ಬಂದಿದ್ದೀರಾ. ಯಾಕೆ ನೆಮ್ಮದಿ ಹಾಳು ಮಾಡ್ಕೋತೀರಿ? ಶೇಖರಿ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು, ಬರ್ತೇ ಹೋಯ್ತು. ಹೇಳಿ ಯಜಮಾನ್ರೆ. ಜಾಜಿಗೆ ಇವತ್ತು ಕೆಟ್ಟ ದಿನ. ಅವಳು ಮನೆಯಿಂದ ಹೊರಗಡೆ ಬರಬಾರ್ದಾಗಿತ್ತು. ಮನೆಗೆ ಕನಸು. ಅಲ್ಲ ಯಜಮಾನ್ರೆ, ಕೆಟ್ಟ ದಿನ ಅಂದರೆ? ನನಗೊಂದು ಕನಸು ಬಿದ್ದಿತ್ತು. ಜಾಜಿ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಅದು ಅಮ್ಮನವ್ರ ವಾಣಿಯಾಗಿತ್ತು. ಹೌದಪ್ಪ, ಸುಂದರಿ ಸತ್ತ ಹಿಂದಿನ ದಿವಸನೂ ನನಗೆ ಕನಸು ಬಿದ್ದಿತ್ತು. ಅದು ಬರೀ ಕನಸು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅದೇ ಮೂರ್ಖತನ ನಾನು ಮಾಡಿ. ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ. ಆಯ್ತು ಯಜಮಾನ್ರೆ, ಈಗಲೇ ಅವಳನ್ನ ಮನೆಗೆ ಕಳಿಸ್ಬಿಡ್ತೀನಿ. ನೋಡಿ, ಮನೆಗೆ ನೀನು ಇರು. ಒಂದು ಕೆಲಸ ಮಾಡು, ನೀನೇ ಅವಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಾ. ಅಡುಗೆಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಉಪಕಾರವಾಯ್ತು ಯಜಮಾನ್ರೆ, ಬರ್ತೀನಿ. ಚಚಿ ನಡಿ. ನೀನು ಅಷ್ಟೇ ಬಾ. ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗು. ಇವತ್ತು ಅಶುಭ ಇದೆ. ಭೈರವ, ತಾಯಿ ನನ್ನ ಒಳಗಣ್ಣಿಗೆ ತೋರಿಸ್ತಾ ಇದ್ದಾಳೆ, ನಿನ್ನ ಶತ್ರುವಿನ ದರ್ಶನ ಆಗೋ ಕಾಲ ದೂರ ಇಲ್ಲ ಅಂತ. ಎಂಥ ಸಿಹಿ ಸುದ್ದಿ ಕಡಕೆ! ಬಹಳ ದಿನದಿಂದ ಕಾಯ್ತಾ ಇದ್ದೆ ನಾನು ಈ ಗಳಿಗೆಗೋಸ್ಕರ. ನಿನ್ನ ಶತ್ರುವಿನ ದರ್ಶನ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಗೊತ್ತು ನನಗೆ. ಆ ನಿನ್ನ ಶ್ರಮ
ಈಗ ಫಲ ಕೊಡಲಿದೆ. ಇವತ್ತು ನಿನ್ನ ಶತ್ರುನ ನೋಡ್ತೀಯ ಭೈರವ? ಇದು ಸಿಹಿ ಸುದ್ದಿನೇ. ಇಷ್ಟು ದಿನ ನೀನು ನಮ್ಮನ್ನು ಸತಾಯಿಸ್ದೆ ಅಲ್ವಾ? ನಿನ್ನನ್ನು ಹಿಡಿಯೋದಕ್ಕೆ ನಾವು ಪಟ್ಟ ಕಷ್ಟ ಒಂದಾ ಎರಡ? ಇವತ್ತು ನೀನು ನಮಗೆ ಸಿಕ್ಕಾಕೊಳ್ತೀಯ. ಇಷ್ಟು ದಿನ ನಾವು ಕಂಡ ಕನಸು ಇವತ್ತಿಗೆ ನನಸಾಗ್ತಾ ಇದೆ. ಹೌದು ಬಾಬಾ, ಚಕ್ರಾಪುರಿಗೆ ಬಂದ ಕೆಲಸ ವ್ಯರ್ಥವಾಗ್ಲಿಲ್ಲ. ಇವತ್ತೇ ಆಗ್ತಾ ಇದೆ ಅಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಕಡಕಿ, ನಮ್ಮ ಪೂಜೆ ಫಲ ಕೊಡ್ತಾ ಇದೆ. ಜೈ ಮಹಾಕಾಲ. ಈಗ ನೋಡ್ತೀನಿ ಅದ್ಯಾವ ಶಕ್ತಿ ನಮ್ಮ ಪೂಜೆಗೆ ಅಡ್ಡ ಆಗುತ್ತೆ ಅಂತ. ಈ ಕಲ್ಯಾಣಿ ಹತ್ರ ಯಾವ ಹೆಣ್ಣು ಸುಳಿಯಲ್ಲ, ಸುಳಿದ್ರೆ ಉಳಿಯೋದು ಇಲ್ಲ. ಈ ಕಲ್ಯಾಣಿಯ ಜಲ, ಅಂತರಿಕ್ಷ ಎಲ್ಲವೂ ನಮ್ಮದಾಗುತ್ತೆ. ಹೌದು ಭೈರವ, ನಾವು ಕರ್ಸಿರೋ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಇಡೀ ಕಲ್ಯಾಣಿಯ ಸುತ್ತಲಿನ ಗಾಳಿ ಕಂಪಿಸ್ತಾ ಇದೆ. ಕಲ್ಯಾಣಿಯ ನೀರು ಬಿಸಿ ಆಗ್ತಾ ಇದೆ. ನಮ್ಮ ಪೂಜೆ ಸಫಲವಾಗುತ್ತೆ. ನನ್ನ ನಂಬಿಕೆ 2 ಪಟ್ಟಷ್ಟು ಜಾಸ್ತಿ ಆಗ್ತಿದೆ. ನಮಗೆ ನಾಗಮಣಿ ಸಿಗುತ್ತೆ, ನಿಮಗೆ ಶ್ರೀಚಕ್ರ ಸಿಗುತ್ತೆ. ನಾವು ಬಯಸಿದ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ ಕಡಕಿ. ಆಮೇಲೆ ಈ ಜಗತ್ತಲ್ಲೇ ನಮ್ಮನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಜೈ ಮಹಾಕಾಲ. ಆಹಾ, ಯಾಕೋ ಶಕ್ರಿ ಇಷ್ಟ ಬೇಗ ಬಂದ್ಬಿಟ್ಟೆ? ಜಾಜಿ ಬೇರೆ ಜೊತೆಗೆ ಇದ್ದಾಳೆ. ಏನ್ ಅವಾಂತರ ಆಯ್ತು? ಯಾಕ್ರಿ ಏನಾಯ್ತು? ಏನ್ ಅವಾಂತರ ಆಗಿ ಓ, ಆಗಿರುತ್ತೆ. ಅಂಥದ್ದೇನಿಲ್ಲಮ್ಮ. ಶಾಸ್ತ್ರಿಗಳು ಜಾಜಿನ್ ಮನೆ ಕರ್ಕೊಂಡು ಹೋಗು ಅಂದ್ರು, ಕರ್ಕೊಂಡು ಬಂದೆ. ಯಾಕಂತೆ? ಇವಳಿಗೆ ಇವತ್ತು ಅಶುಭ ಅಂತೆ, ಮನೆಯಿಂದ ಹೊರಗಡೆ ಕಳಿಸ್ಬೇಡಿ ಎಂದ್ರು. ಏನಂದ್ರು ಶಾಸ್ತ್ರಿಗಳು? ಶಾಸ್ತ್ರಿಗಳಿಗೆ ಕೆಟ್ಟ ಕನಸು ಬಿತ್ತಂತೆ. ಅದರಲ್ಲಿ ಅಮ್ಮನವರೇ ನುಡಿದ್ರಂತೆ, ಜಾಜಿಗೆ ಇವತ್ತು ಪ್ರಾಣಭೀತಿ ಇದೆ, ಅವಳು ಮನೆಯಿಂದ ಆಚೆಗೆ ಬರಬಾರ್ದು ಅಂತ. ಸುಂದರಿ ಹೋದ ಹಿಂದಿನ ದಿವಸವೂ ಇದೇ ಥರ ಕನಸು ಬಿದ್ದಿತ್ತಂತೆ. ಕನಸಲ್ವಾ ಏನೂ ಆಗಲ್ಲ ಅಂತ ನಮಗೆ ಹೇಳಿರ್ಲಿಲ್ವಂತೆ. ಅದಕ್ಕೆ ಇವತ್ತು ಹೇಳಿ ಅಡುಗೆ ಕೆಲಸ ಬೇರೆಯವ್ರ ಹತ್ರ ಮಾಡಿಸ್ಕೋತೀನಿ, ಮೊದಲು ಮನೆಗೆ ಕರ್ಕೊಂಡು ಹೋಗು ಅಂದ್ರು. ಅಪ್ಪ, ಅಂಥದ್ದೇನೂ ಆಗಲ್ಲ. ನಾನು ಗುಂಡ್ಕಲ್ ಥರ ಇರ್ತೀನಿ. ಸಾಕ್ ಸುಮ್ಮನಿರೆ. ಶಾಸ್ತ್ರಗಳೇ ಖುದ್ದಾಗಿ ಬಂದು ಹೇಳಿದಾರೆ ಅಂದಮೇಲೆ ನಿಜನೇ ಇರಬೇಕು. ಇವತ್ ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಮತ್ತೆ ಪೂಜೆ? ಏನು ಬೇಡ, ಮನೆಯಲ್ಲೇ ಇರು. ಇಲ್ಲೇ ಅಮ್ಮನವ್ರಿಗೆ ಕೈ ಮುಗಿ. ಮೊದಲೇ ಒಬ್ಬಳನ್ನ ಕಳ್ಕೊಂಡು ಕಷ್ಟಪಡ್ತಿರೋದು ಸಾಕು. ನೋಡು ಜಾಜಿ, ಒಂದಿನ ನನ್ನ ಮಾತು ಕೇಳು, ಮನೇಲೇ ಇದ್ಬಿಡು ಅಷ್ಟೇ. ನಾನೀಗಲೇ ಹೋಗಿ ಅಮ್ಮನವ್ರಿಗೊಂದು ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನಾವಿಲ್ಲೇ ಇರ್ತೀವಲ್ಲ, ಜಾಜಿಗೇನೂ ಆಗಲ್ಲ. ಹೌದು ಲಲಿತಾ ಅವರೇ, ಜಾಜಿಗೇನೂ ಆಗಲ್ಲ. ಅಮ್ಮನವ್ರಿದ್ದಾರೆ. ಬರೀ ಜಾಜಿ. ನೋಡು, ನಾನಿದ್ದ
ಇದನ್ನ ನಿನ್ನ ಮೇಲಿನ ಕೋಪದಿಂದ ಮಾಡ್ತಿಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದೀನಿ. ಸಾಯಂಕಾಲ ಪೂಜೆ ಆಗೋವರೆಗೂ ನೀನು ಇಲ್ಲೇ ಇರಬೇಕು. ನೀನೇನು ಗಾಬರಿ ಆಗಬೇಡ್ವೋ, ನಾನು ಇಲ್ಲೇ ಇದ್ದು ಕಾವಲು ಕಾಯ್ತೀನಿ. ಪಂಚಾಕ್ಷರಿ ಪಂಚಾಕ್ಷರಿ ಯಜಮಾನ್ರೆ, ಪೂಜೆಗೆಲ್ಲ ಸಿದ್ಧತೆಗಳಾಗಿದೆಯಾ? ಅದು ಯಜಮಾನ್ರೆ, ಏನಯ್ಯ ಅದು ಇದು? ಪೂಜೆಗೆ ಯಾವ ತೊಂದರೆ ಆಗಬಾರ್ದು, ಎಲ್ಲ ಸಿದ್ಧತೆಗಳು ಆಗಬೇಕು. ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಪೂಜೆ ನಡೆಯುತ್ತೆ, ಸಿದ್ಧತೆಗಳು ಮಾಡ್ಕೊ. ಅಲ್ಲ ಯಜಮಾನ್ರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಶೇಖರನ ಮಗಳನ್ನ ಮನೆಗೆ ಬಿಟ್ಬಿಟ್ಟು ಬರೋದಕ್ಕೆ ಹೇಳಿದ್ದೆ. ಬನ್ನ ನೋಡು, ಭಕ್ತಾದಿಗಳು ಜಾಸ್ತಿ ಇದ್ದಾರೆ, ಪ್ರಸಾದ ಜಾಸ್ತಿ ಮಾಡಬೇಕು ಅಂತ ಹೇಳು. ಹೂವನ್ನು ಕೂಡ ಜಾಸ್ತಿ ಬೇಕು. ಹಾಗೆ ಅರ್ಚಕರಿಗೆ ಹೇಳು, ಅರಿಶಿನ ಕುಂಕುಮ ಎಲ್ಲ ತರಿಸೋದಕ್ಕೆ ಮುತ್ತೈದೆಯರು ಬರ್ತಾ ಇದ್ದಾರೆ. ಅಲ್ಲ ಯಜಮಾನ್ರೆ, ಅಮ್ಮನವ್ರ ತಾಳಿನೇ ಇಲ್ಲ. ಇಲ್ದೇ ಇದ್ರೆ ಏನಂತೆ? ಅಮ್ಮನವ್ರೇನು ಸಾಮಾನ್ಯನ? ಮಹಾತಾಯಿ. ತಾಳಿ ಎಲ್ಲೇ ಇದ್ರೂ ತಂದು ಧರಿಸ್ಕೊಳ್ಳುವಂತ ಶಕ್ತಿ ಅಮ್ಮನವ್ರಿಗಿದೆ. ನೀನೇನು ಯೋಚನೆ ಮಾಡಬೇಡ, ಪೂಜೆ ನಡೆಯುತ್ತೆ, ಎಲ್ಲ ಸಿದ್ಧತೆಗಳು ಮಾಡ್ಕೊ. ಸರಿ. ಹಾ, ಭಕ್ತಾದಿಗಳಿಗೆ ಯಾವ ವಿಷಯನೂ ಗೊತ್ತಾಗ್ಬಾರ್ದು, ಹಾಗೆ ವ್ಯವಸ್ಥೆ ಮಾಡಬೇಕು. ನಕಲಿ ತಾಳಿನ ಅಸಲಿ ಮಾಡ್ಕೊಳ್ಳೋ ಶಕ್ತಿ ಅನ್ನೋರ್ಗಿದೆ, ಯೋಚನೆ ಮಾಡಬೇಡ. ಹೋಗು, ಎಲ್ಲ ವ್ಯವಸ್ಥೆ ಮಾಡ್ಕೊ.